ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ, ನೀವೆಲ್ಲರೂ ಸೇರ್ಕೊಂಡು ಇಂಥ ದೊಡ್ಡ ನಾಟಕ ಮಾಡಿದಿರಲ್ಲ, ಇದು ನಿಮಗೆ ಸರಿ ಅನಿಸ್ತದ? ಏನೋ ಅವ್ವ, ನಾವಿದನ್ನ ಯಾವುದೇ ಕೆಟ್ಟ ಉದ್ದೇಶದಿಂದ ಮಾಡ್ಲಿಲ್ಲ ಅವ್ವ. ಉದ್ದೇಶ ಒಳ್ಳೇದಿತ್ತು ಅಂತ ದೇಶನೇ ಕೊಳ್ಳೆ ಹೊಡೆದು ಜನಗಳಿಗೆ ಅನ್ನ ಹಾಕ್ತೀನಿ ಅಂದ್ರೆ ಕಾನೂನು ಒಪ್ತದ? ನಾವ್ ಹಿಂಗ್ ಮಾಡಿರ್ಲಿಲ್ಲ ಅಂದಿದ್ರೆ ಆ ತಾಂಡವನ ಮಟ್ಟಾಕ ಕಾಯ್ತಿರ್ಲಿಲ್ಲ ಕಣವ್ವ. ಅಷ್ಟೇ ಅಲ್ಲ, ಕಂಠಿಯವ್ರ ಕೋಪನ ಕಡಿಮೆ ಮಾಡೋದಕ್ಕೂ ಆಗ್ತಿರ್ಲಿಲ್ಲ ಅವ್ವ. ನೋಡ್ರವಿ, ಈ ಭೂಮಿ ಮೇಲೆ ಬದುಕಕ್ಕೆ ಒಂದು ರೀತಿ ನೀತಿ ಅಂತಿರ್ತದೆ. ನೀವೆಲ್ಲ ಸೇರ್ಕೊಂಡು ಎಂಥ ದೊಡ್ಡ ಸುಳ್ಳು ಹೇಳಿದಿರ. ಈ ಇಸೆ ಏನಾದ್ರು ಸಿರಿಗೆ ಗೊತ್ತಾದ್ರೆ ನಿಮ್ಮನ್ನೆಲ್ಲ ಸುಮ್ಕೆ ಬಿಡ್ತಾನೆ ಅನ್ಕೊಂಡಿದ್ದೀರಾ? ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕಣವ್ವ ಹಿಂಗ್ ಮಾಡಿದ್ದು. ಕಂಟಿಯವ್ರಿಗೂ ಇದನ್ನೇ ಹೇಳಿ ಸಂಭಾಳಿಸ್ತೀವಿ. ನೀವ್ ಹೇಳಿದನ್ನೆಲ್ಲ ನಮ್ಮ ಬಗ್ಗೆ ಸಿರಿ ಏನು ಸಣ್ಣ ಹುಡುಗನೇನವಿ? ಎಂಡ್ರೆ ಆತ್ಮ ಆಗಿ ಬಂದವಳೆ ಅಂತ ಆ ಮಾಯಕ್ ನಂಗೆ ನಂಬ್ಕೊಂಡು ಕೂತವ್ನೆ. ನೀವೆಲ್ಲ ಹಿಂಗ್ ಸುಳ್ಳು ಹೇಳಿದ್ದು ಅವನಿಗೆ ಗೊತ್ತಾದ್ರೆ ನಾನಾದ್ರೂ ಮಾತು ಬಿಟ್ಟಿವ್ನಿ, ಅವನು ಸಂಬಂಧನೇ ಬಿಟ್ಬಿಡ್ತಾನೆ. ಕಾಪ್ದಾಗೆ ಅವನು ಮುಕ್ಕಣ್ಣೇಶ್ವರ ಇದ್ದಂಗೆ. ಮೂರ್ನರಿಂದ ಇಸ್ಯ ತಿಳ್ಕೊಂಡು ಅವನ ಮನಸ್ಸು ಮುರಿದೋಗಕ್ ಮೊದಲು ನೀನೇ ಇಸ್ಯ ಹೇಳಿ ಯಪ್ನ ಒಪ್ಕೊಳ್ಳಿ. ಈಗ ತಾನೇ ಕಂಠಿಯವರು ಯಾರ ತಂಟೆಗೂ ಹೋಗಲ್ಲ ಅಂತ ಬದಲಾಗಿದ್ದಾರೆ. ಅವ್ರಿಗೊಂದ್ ವೇಳೆ ಸತ್ಯ ಗೊತ್ತಾದ್ರೆ ಅವ್ರು ಮತ್ತೆ ಮೊದ್ಲಿನಾಗ ಆಗ್ಬಿಡ್ತಾರವ್ವ. ಹಂಗಂತ ಇನ್ನು 7 ದಿನ ಇದನ್ನೇ ಹೇಳಿ ಅವನ್ನ ನಂಬಿಸ್ತೀವಿ? ಸತ್ಯ ಯಾವತ್ತು ಮೊಡ್ಲ ಕಟ್ಕೊಂಡ್ರೆ ಕೆಂಡ ಇದ್ದಂಗೆ. ಅದು ಕಾಣದೆ ಹೋದ್ರೂ ಮೊಡ್ಲನ್ನ ಸುಡ್ದೆ ಬಿಡಕ್ಕಿಲ್ಲ. ಈಗಾಗಿರೋ ರಾಧ ಅಂತಾನೆ ಸಾಕು. ಇನ್ನು ಮುಂದೆ ಯಾವುದೇ ಅನಾಹುತ ಆಗ್ದಂಗಿರಕ್ಕೆ ಮೊದಲು ಅವನ್ತವ ಸತ್ಯ ಹೇಳಿ. ಅವನು ಒಳ್ಳೆತನನ ದುರುಪಯೋಗ ಮಾಡ್ಕೋಬೇಡಿ. ಇದನ್ನ ನಿಮ್ಗೆ ಕೊಡ್ತಾರೆ ಎಚ್ಚರಿಕೆ. ಅವ್ವ ಹೇಳ್ದಂಗೆ ಇವ್ರ ಹತ್ರ ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಮನ್ಸಲ್ಲಿ ನಂಬಿಕೆನೋ ಗಿಡ ನೆಟ್ಟು ಮರ ಆದಾಗ ಕಡಿಬಾರ್ದು. ಈಗ್ಲೇ ಇವ್ರ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಲೇ, ಅದೆತ್ತಿಕ್ಲಾ ಸ್ನೇಹ ಅವರು ಇದೇನಿದು ಇಷ್ಟೊತ್ತಾಗೆ ಗದೆದ ಬಂದ್ಬಿಟ್ಟವ್ರೆ? ಅಣ್ಣ, ಅತ್ತಿಗೆಗೆ ನಿನ್ ಬಿಟ್ಟು ಇರಕ್ ಆಗಕ್ಕಿಲ್ಲ ಅನಿಸ್ತೈತೆ. ಅದಕ್ಕೆ ನೀನು ಹುಡಿಕೊಂಡೇ ಬಂದವ್ರೆ. ರೀ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ಅಣ್ಣ, ಅದಕ್ಕೆ ಬಿತ್ತಲ್ಲಿ ನಿಂಗೆ ಐ ಲವ್ ಯು ಅಂತ ಹೇಳಕ್ ಇರ್ಬೇಕು, ಅದಕ್ಕೆ ಹೋಗು. ಇರ್ಲ ಸ್ನೇಹ ಅವರೇ, ನೀವೇನಿಲ್ಲಿ? ರೀ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಹೌದಾ? ಸರಿ ಹೇಳೆ. ನೀವು ಕೋಪ ಮಾಡ್ಕೋಬಾರ್ದು. ನನ್ ಕೋಪ ಮಾಡ್ಕೊಳಗಿಲ್ಲ ಅಂತ ಮನೆಯಾಗ ಹೇಳಿದ್ನಲ್ಲ. ಆದ್ರೂ ಒಂದ್ಸಲ ಪ್ರಮಾಣ ಮಾಡಿ. ಈ ದಿನ ಹೇಳಕ್ಕೆ ಇಲ್ಲಿ ಗಂಟ ಬಂದ್ರ? ಹಾಗಲ್ಲ ರೀ, ನಾನು ಹೇಳೋ ವಿಷಯ ಕೇಳಿ ನೀವು ನನ್ನ ಮೇಲೆ ಕೋಪ ಮಾಡ್ಕೋಬಾರ್ದು, ಹಾಗೆ ಯಾರಿಗೂ ತೊಂದರೆನೂ ಮಾಡಬಾರ್ದು. ಹಂಗೆಲ್ಲ ಏನೂ ಆಗಿಲ್ಲ, ನೀವು ಹೇಳಿ. ಅದು 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 ನಾನು ನಿಮ್ಮ ಹತ್ರ ಒಂದು ಸುಳ್ಳು ಹೇಳಿದ್ದೀನಿ. ನೀವು ನಂತ ಸುಳ್ಳು ಹೇಳಿದಿರಾ? ಸುಮ್ಕಿರಿ, ಡ್ರಾಮಾ ಮಾಡಬೇಡಿ. ಇಲ್ಲ ರೀ, ನಾನು ನಿಜಾನೇ ಹೇಳ್ತಿದ್ದೀನಿ. ಒಂದು ಸುಳ್ಳಿಂದ ಇಡೀ ಊರಿಗೆ ಒಳ್ಳೇದಾಗತ್ತೆ ಅಂದ್ರೆ ಸುಳ್ಳು ಹೇಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಖಂಡಿತ ಇಲ್ಲ. ಹೌದು, ಇಡೀ ಊರಿಗೆ ಒಳ್ಳೇದಾಗಂತ ಸುಳ್ಳು ನೀವೇನು ಹೇಳಿದ್ದೀರಾ? ಅದು ಅದು ಅದೊಂದು ಸುಳ್ಳ? ಅಯ್ಯೋ, ನಾನು ಹೇಳೋ ತನಕ ಸ್ವಲ್ಪ ಇರಿ. ಆಯ್ತು, ಹೇಳಿ. ನೀವು ಕೋಪ ಬಿಡಬೇಕು, ಊರಿನವ್ರಿಗೂ ನಿಮ್ಗೂ ಕಾನೂನ್ ಮೇಲೆ ನಂಬಿಕೆ ಬರಬೇಕು ಅಂತ ಸ್ನೇಹಕ್ಕನ ಆತ್ಮದ ಹೆಸರು ಹೇಳ್ಕೊಂಡು ನಾನೇ ಇಷ್ಟೆಲ್ಲ ಮಾಡಿರೋದು. ಹಂಗಾದ್ರೆ ನಮ್ಮವ್ರ ಆತ್ಮ ಐತೆ ಅನ್ನೋದು ಸುಳ್ಳು.
ಸತ್ಯ ಹೇಳಿದ್ರೆ ಖಂಡಿತ ಕಂಠಿಯವ್ರ ಮನುಷ್ಯ ಆಗಿರಲ್ಲ. ನಿಜ ಹೇಳಿದ್ರೆ ಏನಾಗುತ್ತೆ ಅಂತ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ. ಅಲ್ಲ ಕಣವಿ, ಅವ್ವ ನೋಡಿದ್ರೆ ಎಲ್ಲ ವಿಷಯನೂ ಕಂಠಿಯವ್ರಿಗೆ ಹೇಳ್ಬಿಡು ಅಂತ ಅವಳೆ. ನೀನು ನೋಡಿದ್ರೆ ಎಲ್ಲ ವಿಷಯ ಹೇಳಿದ್ರೆ ತೊಂದರೆ ಆಯ್ತದೆ ಅಂತಿದ್ಯಾ. ಈಗ ಏನ್ ಮಾಡೋದು? ಅಕ್ಕ, ನಾವ್ ಎಷ್ಟೇ ಸುಳ್ಳು ಹೇಳಿದ್ರು ಅವ್ವ ನಮ್ನ ಹೇಗ್ ಕಂಡು ಹಿಡಿತಾಳೆ ಹೇಳು? ಹಾಗೆ ಒಂದ್ ವೇಳೆ ಭಾವನು ಕಂಡು ಹಿಡಿದ್ಬಿಟ್ರೆ? ಅಷ್ಟೇ ನಮ್ಮ ಕತೆ. ಪುಟ್ಟಮ್ಮಿ ಆಗಿದ್ಕೆ ಮಾತು ಬಿಟ್ಟವಳೆ, ಅಳಿಯಂದ್ರು ಸಂಬಂಧನೇ ಬಿಟ್ಬಿಡ್ತಾರೆ. ಅಪ್ಪನು ಇದೇ ಮಾತು ಹೇಳಂದು ಅಪ್ಪಯ್ಯ. ಅಕ್ಕ, ನನಗ್ ತುಂಬಾ ಭಯ ಆಗ್ತಿದೆ. ಕಂಠಿ ಅವ್ರಿಗೆ ಯಾವ ವಿಷಯನೂ ಹೇಳದ್ ಬೇಡ. ಈಗಾಗ್ಲೇ ಅವ್ವನ್ ಕಣ್ಗೆ ಮೋಸಗಾರಾಗಿದ್ದೀವಿ. ಬಾಬಂಗೂ ಕೆಟ್ಟೋರಾಗದ್ ಬೇಡ. ಇರೋ ಸತ್ಯನ ಹೇಳ್ಬಿಡಣ, ಏನಾಗುತ್ತೋ ಆಗ್ಲಿ. ಅಯ್ಯೋ ಬೇಡ ಕುಸೆ, ವಿಷಯ ಗೊತ್ತಾಗಿ ಅಳಿಯಂದ್ರು ಮೊದ್ಲಿನ ಥರ ಆಗ್ಬಿಟ್ರೆ ಗಂಡ ಹೆಂಡತಿ ಜೀವನಕ್ಕೆ ತೊಂದರೆ ಹಾಕಿಲ್ವಾ? ಸ್ನೇಹ, ನಿಂಗೂ ಸಾನೇ ತೊಂದರೆ ಆಯ್ತದೆ, ಬ್ಯಾಡ. ಅಲ್ಲಪ್ಪ, ಒಂದಲ್ಲ ಒಂದಿನ ಇದು ತೊಂದ್ರೆನೇ ಅಲ್ವಾ? ಮುಂದೆ ಯಾವತ್ತೂ ತೊಂದರೆ ಆಗೋದಕ್ಕೂ ಇವಾಗಲೇ ತೊಂದರೆ ಆಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಕಣವಿ. ಕುಸೆ, ನೀರಿಗೆ ಬಿದ್ದೋಂಗೆ ಒಂದು ಹುಲ್ಕಡ್ಡಿ ಸಿಕ್ಕರು ಆಸರೆ ಅಂತಾರೆ. ಹಂಗೆ ಈ ವಿಷಯನ ಒಂದು ಸ್ವಲ್ಪ ದಿನ ಮುಂದಕ್ಕೆ ತಳ್ಳಮ್ಮ, ಯಾವ್ದಾದ್ರು ದಾರಿ ಸಿಕ್ಬೋದು. ಹ್ಞೂ ಕಣವಿ, ಈ ಕಂಠಿಯವ್ರು ಹೆಂಗವ್ರು ಹಂಗೆ ಇದ್ಬಿಡ್ಲಿ. ಮುಂದಕ್ಕೆ ಸಮಯ ನೋಡ್ಕೊಂಡು ವಿಷಯ ಹೇಳುಮ್ಮ. ಒಂದ್ ಮನುಷ್ಯನ ತೀರಾ ನಂಬಿಸಿ ವಿಷಯ ಮುಚ್ಚಿಟ್ಟು ಆಮೇಲೆ ಸತ್ಯ ಹೇಳೋದು ತಪ್ಪಾಗುತ್ತಲ್ವಾ? ಈಗಲೇ ವಿಷಯ ಹೇಳೋದು ಒಳ್ಳೇದು. ಸುಮಾ, ಈಗ ತಾನೇ ಕಂಠಿಯವರು ಎಲ್ಲಾನು ಬಿಟ್ಟು ಒಳ್ಳೆಯವರಾಗವ್ರೆ. ಈಗ ನಾವೇ ವಿಷಯ ಹೇಳಿದ್ರೆ ಅವ್ರ ಕೈಗೆ ಕತ್ತಿ ಕೊಟ್ಟಂಗೆ ಆಯ್ತದೆ. ಸ್ನೇಹ, ಯಾವ ವಿಷಯನೂ ಹೇಳೋದು ಬ್ಯಾಡ ಕಣವಿ.